ಬೆಂಗಳೂರು ಶಿವು ಹತ್ಯೆ ಕೇಸ್ ಸದ್ಯಕ್ಕೆ ಬೈರತಿ ಬಸವರಾಜ್ ಅವರ ಕೊರಳಿಗೆ ಉರುಳಾಗಿ ಸುತ್ತಕೊಳ್ಳೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಬಿಜೆಪಿ ಶಾಸಕನಿಗೆ ಸತತ 4 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿದೆ. ವಿಚಾರಣೆಯನ್ನ ಎದುರಿಸಿ ಹೊರಬಂದಿದ್ದಾರೆ ಬೈರತಿ ಬಸವರಾಜ್. ಇವತ್ತು ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದು 2ನೇ ಬಾರಿಗೆ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗ್ತಿರೋದು ಇಂಪ್ಯಾಕ್ಟ್ ಶಾಸಕ ಬೈರತಿ ಬಸವರಾಜ್. ಆದರೆ ಇವತ್ತು ಸತತ 4 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿದೆ. ಅದರಲ್ಲೂ ಈ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಈ ಕ್ಷಣದವರೆಗೂ ಕೂಡ ನಾಪತ್ತೆ. ಆತನಿಗೂ ಹಾಗೆ ಬೈರತಿ ಬಸವರಾಜ್ ಅವರಿಗೂ ಇರುವ ಸಂಬಂಧದ ಬಗ್ಗೆ ಕೂಡ ಕೆಲ ಪ್ರಶ್ನೆಗಳು ಎದುರಾಗಿರುವ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಭಾರತೀನಗರ ಪೊಲೀಸ್ ಸ್ಟೇಷನ್ನಿಂದ 4 ಗಂಟೆಗಳ ವಿಚಾರಣೆಯನ್ನ ಮುಗಿಸಿ ಹೊರಗೆ ಬಂದ ಸಂದರ್ಭದ ದೃಶ್ಯ ಇದೆ. ಮತ್ತೆ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಾವು ಯಾವ ಸಂದರ್ಭದಲ್ಲಿ ನಿಮಗೆ ಡೇಟ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರಬೇಕು ಅಂತ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿದ್ರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸೊ ಇಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ. ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ. ಜಗದೀಶ್ಗೆ ಒಂದು ನಿಮ್ದು ನಂಟಿದೆ ಅಂತ ಹೇಳ್ತಾ ಇದ್ರು. ಈಗ ನಿನ್ನೆ ಅರೆಸ್ಟ್ ಮಾಡಿರೋ 4 ಜನಕ್ಕೂ ಕೂಡ ನಂಟಿದೆ ಅಂದ್ರೆ ನೋಡಿ, ಯಾರು ಹೇಳ್ತಾ ಇರೋದು? ನಾನು ಹೇಳ್ತಾ ಇದ್ದೀನಾ ಇಲ್ಲ ಬೇರೆ ಯಾರೋ ಹೇಳಿದಾರ? ಅದನ್ನ ನೀವು ಸುದ್ದಿ ಮಾಧ್ಯಮ ಅಲ್ಲ ನೋಡಿ, ನೀವು ಸುದ್ದಿ ಈಗ ನಾನು ಒಬ್ಬ ಜನಪ್ರತಿನಿಧಿ. ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊಂತಾರೆ, ಯಾರು ನನ್ನ ಜೊತೆ ಕ್ರಿಮಿನಲ್ಸ್ ಇದಾರೆ ನಾವೇನು ಪ್ರತ್ಯಕ್ಷಕತ್ತಾರ? ಸೊ ಬರ್ತಾರೆ, ಫೋಟೋ ತೆಗೆಸ್ಕೊಂತಾರೆ, ಹೋಗಿ ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನೀವು ಹಾಕಿದ್ರೆ ನಾನು ಕೂಡ ನೋಡಿದ್ದೀನಿ. ಅಷ್ಟು ಬಿಟ್ರೆ ಯಾವುದೇ ಇದಿಲ್ಲ. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಯಾವ ಲ್ಯಾಂಡೋ ಇದೋ ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡಲಿ. ಆ ಶಿವಪ್ರಕಾಶ್ ಬೆಂಗಳೂರು ಶಿವು ಹತ್ಯೆ ಕೇಸ್ ಸದ್ಯಕ್ಕೆ ಬೈರತಿ ಬಸವರಾಜ್ ಅವರ ಕೊರಳಿಗೆ ಉರುಳಾಗಿ ಸುತ್ತಕೊಳ್ಳೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಬಿಜೆಪಿ ಶಾಸಕನಿಗೆ ಸತತ 4 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿದೆ. ವಿಚಾರಣೆಯನ್ನ ಎದುರಿಸಿ ಹೊರಬಂದಿದ್ದಾರೆ ಬೈರತಿ ಬಸವರಾಜ್. ಇವತ್ತು ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದು 2ನೇ ಬಾರಿಗೆ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗ್ತಿರೋದು ಇಂಪ್ಯಾಕ್ಟ್ ಶಾಸಕ ಬೈರತಿ ಬಸವರಾಜ್. ಆದರೆ ಇವತ್ತು ಸತತ 4 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿದೆ. ಅದರಲ್ಲೂ ಈ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಈ ಕ್ಷಣದವರೆಗೂ ಕೂಡ ನಾಪತ್ತೆ. ಆತನಿಗೂ ಹಾಗೆ ಬೈರತಿ ಬಸವರಾಜ್ ಅವರಿಗೂ ಇರುವ ಸಂಬಂಧದ ಬಗ್ಗೆ ಕೂಡ ಕೆಲ ಪ್ರಶ್ನೆಗಳು ಎದುರಾಗಿರುವ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಭಾರತೀನಗರ ಪೊಲೀಸ್ ಸ್ಟೇಷನ್ನಿಂದ 4 ಗಂಟೆಗಳ ವಿಚಾರಣೆಯನ್ನ ಮುಗಿಸಿ ಹೊರಗೆ ಬಂದ ಸಂದರ್ಭದ ದೃಶ್ಯ ಇದೆ. ಮತ್ತೆ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಾವು ಯಾವ ಸಂದರ್ಭದಲ್ಲಿ ನಿಮಗೆ ಡೇಟ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರಬೇಕು ಅಂತ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿದ್ರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸೊ ಇಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ. ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ. ಜಗದೀಶ್ಗೆ ಒಂದು ನಿಮ್ದು ನಂಟಿದೆ ಅಂತ ಹೇಳ್ತಾ ಇದ್ರು. ಈಗ ನಿನ್ನೆ ಅರೆಸ್ಟ್ ಮಾಡಿರೋ 4 ಜನಕ್ಕೂ ಕೂಡ ನಂಟಿದೆ ಅಂದ್ರೆ ನೋಡಿ, ಯಾರು ಹೇಳ್ತಾ ಇರೋದು? ನಾನು ಹೇಳ್ತಾ ಇದ್ದೀನಾ ಇಲ್ಲ ಬೇರೆ ಯಾರೋ ಹೇಳಿದಾರ? ಅದನ್ನ ನೀವು ಸುದ್ದಿ ಮಾಧ್ಯಮ ಅಲ್ಲ ನೋಡಿ, ನೀವು ಸುದ್ದಿ ಈಗ ನಾನು ಒಬ್ಬ ಜನಪ್ರತಿನಿಧಿ. ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊಂತಾರೆ, ಯಾರು ನನ್ನ ಜೊತೆ ಕ್ರಿಮಿನಲ್ಸ್ ಇದಾರೆ ನಾವೇನು ಪ್ರತ್ಯಕ್ಷಕತ್ತಾರ? ಸೊ ಬರ್ತಾರೆ, ಫೋಟೋ ತೆಗೆಸ್ಕೊಂತಾರೆ, ಹೋಗಿ ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನೀವು ಹಾಕಿದ್ರೆ ನಾನು ಕೂಡ ನೋಡಿದ್ದೀನಿ. ಅಷ್ಟು ಬಿಟ್ರೆ ಯಾವುದೇ ಇದಿಲ್ಲ. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಯಾವ ಲ್ಯಾಂಡೋ ಇದೋ ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡಲಿ. ಆ ಶಿವಪ್ರಕಾಶ್ ಬೆಂಗಳೂರು ಶಿವು ಹತ್ಯೆ ಕೇಸ್ ಸದ್ಯಕ್ಕೆ ಬೈರತಿ ಬಸವರಾಜ್ ಅವರ ಕೊರಳಿಗೆ ಉರುಳಾಗಿ ಸುತ್ತಕೊಳ್ಳೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಬಿಜೆಪಿ ಶಾಸಕನಿಗೆ ಸತತ 4 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿದೆ. ವಿಚಾರಣೆಯನ್ನ ಎದುರಿಸಿ ಹೊರಬಂದಿದ್ದಾರೆ ಬೈರತಿ ಬಸವರಾಜ್. ಇವತ್ತು ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದು 2ನೇ ಬಾರಿಗೆ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗ್ತಿರೋದು ಇಂಪ್ಯಾಕ್ಟ್ ಶಾಸಕ ಬೈರತಿ ಬಸವರಾಜ್. ಆದರೆ ಇವತ್ತು ಸತತ 4 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿದೆ.
ಅದರಲ್ಲೂ ಈ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಈ ಕ್ಷಣದವರೆಗೂ ಕೂಡ ನಾಪತ್ತೆ. ಆತನಿಗೂ ಹಾಗೆ ಬೈರತಿ ಬಸವರಾಜ್ ಅವ್ರಿಗೂ ಇರುವ ಸಂಬಂಧದ ಬಗ್ಗೆ ಕೂಡ ಕೆಲ ಪ್ರಶ್ನೆಗಳು ಎದುರಾಗಿರುವ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಭಾರತೀನಗರ ಪೊಲೀಸ್ ಸ್ಟೇಷನ್ನಿಂದ 4 ಗಂಟೆಗಳ ವಿಚಾರಣೆಯನ್ನ ಮುಗಿಸಿ ಹೊರಗೆ ಬಂದ ಸಂದರ್ಭದ ದೃಶ್ಯ ಇದೆ. ಮತ್ತೆ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಾವು ಯಾವ ಸಂದರ್ಭದಲ್ಲಿ ನಿಮಗೆ ಡೇಟ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರಬೇಕು ಅಂತ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿದರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸೊ ಇಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ. ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ. ಪ್ರಮುಖವಾಗಿ ಜಗದೀಶ್ಗೆ ಒಂದು ನಿಮ್ದು ನಂಟಿದೆ ಅಂತ ಹೇಳ್ತಾ ಇದ್ರು. ಈಗ ನಿನ್ನೆ ಅರೆಸ್ಟ್ ಮಾಡಿರುವ 4 ಜನಕ್ಕೂ ಕೂಡ ನಂಟಿದೆ ಅಂದ್ರೆ ನೋಡಿ, ಯಾರು ಹೇಳ್ತಾ ಇರೋದು? ನಾನು ಹೇಳ್ತಾ ಇದ್ದೀನಾ ಇಲ್ಲ ಬೇರೆ ಯಾರೋ ಹೇಳಿದಾರ? ಅದನ್ನ ನೀವು ಸುದ್ದಿ ಮಾಧ್ಯಮ ಅಲ್ಲ ನೋಡಿ, ನೀವು ಸುದ್ದಿ ಈಗ ನಾನು ಒಬ್ಬ ಜನಪ್ರತಿನಿಧಿ. ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊಂತಾರೆ, ಯಾರು ನನ್ನ ಜೊತೆ ಕ್ರಿಮಿನಲ್ಸ್ ಇದಾರೆ ನಾವೇನು ಪತ್ತೆ ಹಚ್ಚಕ್ಕಾಗಲ್ಲ. ಸೊ ಬರ್ತಾರೆ, ಫೋಟೋ ತೆಗೆಸ್ಕೊಂತಾರೆ, ಹೋಗಿಲ್ಲ. ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನೀವು ಹಾಕಿದ್ರೆ ನಾನು ಕೂಡ ನೋಡಿದ್ದೀನಿ. ಅಷ್ಟು ಬಿಟ್ರೆ ಯಾವುದೇ ಇದಿಲ್ಲ. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಯಾವ ಲ್ಯಾಂಡು ಇದು ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ದಾಗ ನಾನು ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡಲಿ? ಆ ಶಿವಪ್ರಕಾಶ್ ಬೆಂಗಳೂರು ಶಿವು ಹತ್ಯೆ ಕೇಸ್ ಸದ್ಯಕ್ಕೆ ಬೈರತಿ ಬಸವರಾಜ್ ಅವರ ಕೊರಳಿಗೆ ಉರುಳಾಗಿ ಸುತ್ತಕೊಳ್ಳೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಬಿಜೆಪಿ ಶಾಸಕನಿಗೆ ಸತತ 4 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿದೆ. ವಿಚಾರಣೆಯನ್ನು ಎದುರಿಸಿ ಹೊರಬಂದಿದ್ದಾರೆ ಬೈರತಿ ಬಸವರಾಜ್. ಇವತ್ತು ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ರು. 2ನೇ ಬಾರಿಗೆ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗ್ತಿರೋದು ಇಂಪ್ಯಾಕ್ಟ್ ಶಾಸಕ ಬೈರತಿ ಬಸವರಾಜ್. ಆದರೆ ಇವತ್ತು ಸತತ 4 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿದೆ. ಅದರಲ್ಲೂ ಈ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಈ ಕ್ಷಣದವರೆಗೂ ಕೂಡ ನಾಪತ್ತೆ. ಆತನಿಗೂ ಹಾಗೆ ಬೈರತಿ ಬಸವರಾಜ್ ಅವ್ರಿಗೂ ಇರುವ ಸಂಬಂಧದ ಬಗ್ಗೆ ಕೂಡ ಕೆಲ ಪ್ರಶ್ನೆಗಳು ಎದುರಾಗಿರುವ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಭಾರತೀನಗರ ಪೊಲೀಸ್ ಸ್ಟೇಷನ್ನಿಂದ 4 ಗಂಟೆಗಳ ವಿಚಾರಣೆಯನ್ನ ಮುಗಿಸಿ ಹೊರಗೆ ಬಂದ ಸಂದರ್ಭದ ದೃಶ್ಯ ಇದೆ. ಮತ್ತೆ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಾವು ಯಾವ ಸಂದರ್ಭದಲ್ಲಿ ನಿಮಗೆ ಡೇಟ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರಬೇಕು ಅಂತ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿದರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸೊ ಇಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ. ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ. ಪ್ರಮುಖವಾಗಿ ಜಗದೀಶ್ಗೆ ಒಂದು ನಿಮ್ದು ನಂಟಿದೆ ಅಂತ ಹೇಳ್ತಾ ಇದ್ರು. ಈಗ ನಿನ್ನೆ ಅರೆಸ್ಟ್ ಮಾಡಿರುವ 4 ಜನಕ್ಕೂ ಕೂಡ ನಂಟಿದೆ ಅಂದ್ರೆ ನೋಡಿ, ಯಾರು ಹೇಳ್ತಾ ಇರೋದು? ನಾನು ಹೇಳ್ತಾ ಇದ್ದೀನಾ ಇಲ್ಲ ಬೇರೆ ಯಾರೋ ಹೇಳಿದಾರ? ಅದನ್ನ ನೀವು ಸುದ್ದಿ ಮಾಧ್ಯಮ ಅಲ್ಲ ನೋಡಿ, ನೀವು ಸುದ್ದಿ ಈಗ ನಾನು ಒಬ್ಬ ಜನಪ್ರತಿನಿಧಿ. ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊಂತಾರೆ, ಯಾರು ನನ್ನ ಜೊತೆ ಕ್ರಿಮಿನಲ್ಸ್ ಇದಾರೆ ನಾವೇನು ಪತ್ತೆ ಹಚ್ಚಕ್ಕಾಗಲ್ಲ. ಸೊ ಬರ್ತಾರೆ, ಫೋಟೋ ತೆಗೆಸ್ಕೊಂತಾರೆ, ಹೋಗಿಲ್ಲ. ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನೀವು ಹಾಕಿದ್ರೆ ನಾನು ಕೂಡ ನೋಡಿದ್ದೀನಿ. ಅಷ್ಟು ಬಿಟ್ರೆ ಯಾವುದೇ ಇದಿಲ್ಲ. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಯಾವ ಲ್ಯಾಂಡು ಇದು ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ದಾಗ ನಾನು ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡಲಿ? ಆ ಶಿವಪ್ರಕಾಶ್